ಹಾಯ್ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಲವ್ ಸಾಂಗ್ಸ್, ಲವ್ ಮ್ಯೂಸಿಕ್ನ ಕೊಡ್ತಾ ಇರೋವಂಥ ಸೂರಜ್ ಜೋಯಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ. ಹಾಯ್ ಸೂರಜ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಹೇಗೆ ನಡೀತಾ ಇದೆ ನಿಮ್ಮ ಪ್ರಾಜೆಕ್ಟ್ಸ್ ಎಲ್ಲ? ನಡೀತಾ ಇದೆ. ಒಬ್ರು ಆ ಕಡೆ ಎಳಿತಾರೆ, ಇನ್ನೊಬ್ರು ಈ ಕಡೆ ಎಳಿತಾರೆ, ಏನೋ ಒಂದಷ್ಟು ನಡೀತಾ ಇದೆ. ಸೊ ಈಗ ನಾವು ಲವ್ ಸಾಂಗ್ಸ್ ಯಾವುದು ಓಪನ್ ಮಾಡಿದ್ವಿ, ಸೂರಜ್ ಜೋಯಿಸ್ ಮ್ಯೂಸಿಕ್ ಅಂತಾನೆ ತೋರಿಸ್ತಾ ಇದೆ. ಸೊ ಹೇಳಿ ಸರ್, ಈಗ ಸಡನ್ಲಿ ಹೇಗೆ ಅಷ್ಟೊಂದು ಲವ್ ಸಾಂಗ್ಸ್ ಕೊಡ್ಕೊ ಬರ್ತಾ ಇದ್ದೀರಾ? ಏನೋ ನಮ್ಮ ಕೈಗೆ ಬರ್ತಿರೋ ಪ್ರಾಜೆಕ್ಟ್ಸ್ಗಳಾಗಿದೆ. ನಾವು ಇಂಟೆನ್ಷನಲ್ ಆಗಂತೂ ಏನೋ ಆ ಥರ ಏನೋ ಹಂಗೆ ಇವಾಗ ಅಜೆಂಡಾ ಹಾಕೊಂಡು ಈಗ ಲವ್ ಸಾಂಗ್ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬಂತು. ಸೊ ಆ ಪ್ರಾಜೆಕ್ಟಿಗೆ ಸೂಟ್ ಆಗೋವಂಥದ್ದು ಸಾಂಗ್ಸ್ಗಳನ್ನ ಕೊಡಬೇಕು ಅನ್ನೋ ಒಂದು ಒಳ್ಳೆ ಇಂಟೆನ್ಷನಲ್ಲಿ ಕನ್ನಡಗೆ ಒಂದು ಒಳ್ಳೆ ನಮ್ಮ ಕಡೆಯಿಂದ ಒಂದು ಚಿಕ್ಕದಾದ ಒಂದು ಸೇವೆ ಅಷ್ಟೇ, ಕಾಂಟ್ರಿಬ್ಯೂಷನ್. ವೆರಿ ನೈಸ್. ಸೊ ಸರ್ ಹೇಳಿ, ಸಿನಿಮಾ ರಂಗಕ್ಕೆ ನಿಮ್ಮ ಕೊಡುಗೆಯಾಗಿ ಸೊ ಮೊದಲಿಗೆ ಯಾವ ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಮಾಡಿದ್ರಿ? ನಾನು ಮ್ಯೂಸಿಕ್ ಡೈರೆಕ್ಷನ್ ಅಂತ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ನಾನು ಸಿಂಗರಾಗಿ ಬಂದಿದ್ದು. ಬಟ್ ಆಮೇಲೆ ಮ್ಯೂಸಿಕ್ ಡೈರೆಕ್ಷನ್ ನನಗೆ ಕೈ ಹಿಡಿತು ಅಂತ ಅನ್ಕೊಬೋದು. ಆ್ಯಕ್ಚುಲಿ ಮೇಯ್ನಾಗಿ ಜಾಸ್ತಿ ನನಗೆ ಸಿಕ್ಕಿತ್ತು ಮ್ಯೂಸಿಕ್ ಡೈರೆಕ್ಷನ್. ಅದರಿಂದ ಮೊದಲು ನನ್ನ ಡೆಬ್ಯೂ ಅಂತ ಲೆಕ್ಕಕ್ಕೆ ಬಿಚ್ಚುಗತ್ತಿ ಅನ್ನೋ ಸಿನಿಮಾ, ಅದು ಈಗೇನ್ ನಮ್ಮ ಅಲೆಮಾರಿ ಸಂತು ಅವ್ರದ್ದೇನೆ ಮೊದಲನೇ ಸಿನಿಮಾ. ಆ್ಯಕ್ಚುಲಿ ನಂದು ಡೆಬ್ಯೂ ಆ್ಯಕ್ಚುಲಿ ಅವ್ರದ್ದು ಸಿನಿಮಾದಲ್ಲೇ ಆಗಿದ್ದು ಆ್ಯಕ್ಚುಲಿ. ವೆರಿ ನೈಸ್. ಸರ್ ಈಗ ನೀವು ಹೇಳಿದ್ರಲ್ವಾ, ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಆ್ಯಸ್ ಎ ಪ್ಲೇಬ್ಯಾಕ್ ಸಿಂಗರ್ ಅಂತ. ಸೊ ನೀವು ಹೇಗೆ ಲೈಕ್ ಸಿಂಗಿಂಗ್ ಹೇಗೆ ಬಂತು? ಲೈಕ್ ನೀವು ಹೇಳಿದಾಗೆ ಅಂದರೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿರೋ ಹಾಗೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಮ್ಯೂಸಿಕ್ಕಿಂದ ಬಂದಿದ್ದೀರಾ. ಸೊ ಆ ಒಂದು ಮ್ಯೂಸಿಕ್ ಬ್ಲಡ್ ನಿಮ್ಮಲ್ಲೂ ಹೇಗೆ ಬಂತು? ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ನಾನು ಕಲಿಬೇಕು, ಇಲ್ಲ ಫ್ಯಾಮಿಲಿ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ನೀವು ಸಂಗೀತ ಕಲ್ತಿದ್ದ? ಇಲ್ಲ ಆ್ಯಕ್ಚುಲಿ ಸಂಗೀತ ಅಂತ ನಾನು ಕೂತ್ಕೊಂಡು ಯಾವತ್ತೂ ಕಲಿತೇ ಇಲ್ಲ. ಅದು ಹೇಗೆ ಅಂದರೆ ನಮ್ಮಮ್ಮ ಅಂತಲ್ಲ, ಲೈಕ್ ಇಡೀ ಹೋಲ್ ಫ್ಯಾಮಿಲಿನೇ ಎಲ್ಲರೂ ಸಿಂಗರ್ಸ್ ಜೊತೆಗೆ ಮ್ಯೂಸಿಕ್ ಜೊತೆಗೇ ಇರೋ ಅಂಥವ್ರು. ಸೊ ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ನಾವು ಯೂಶ್ವಲಿ ನಾನು ತುಂಬ ಚಿಕ್ಕವನಿದ್ದಾಗ ನಮ್ಮದು ಒಂದು ಓಮ್ನಿ ಕಾರ್ ಇತ್ತು. ಸೊ ಅವಾಗೆಲ್ಲ ಕ್ಯಾಸೆಟ್, ನಿಮಗೆ ಗೊತ್ತಿರೋಂಗೆ FM ಇಲ್ಲ ಕ್ಯಾಸೆಟ್. ಸೊ ನಾವು ಆ್ಯಕ್ಚುಲಿ ಎಲ್ಲೇ ಹೋಗಬೇಕು ಅಂದ್ರೂ ಕೂಡ ಒಂದು FM ಇಲ್ಲ ಕ್ಯಾಸೆಟ್ ಹಾಕ್ಕೊಂಡು ಇದು ಮಾಡಬೇಕು. ಕ್ಯಾಸೆಟ್ ಅಷ್ಟು ಎಲ್ಲಾದ್ರದ್ದು ಈ ಥರ ನಮಗೆ ಇವಾಗ ಕೇಳೋ ಥರ ತೊಗೊಳಕ್ಕಾಗಲ್ಲ. ಸೊ FM ತುಂಬ ಕೇಳ್ತಾ ಇದ್ವಿ. ಸೊ ಚಾಲೆಂಜ್ ಏನು ಅವಾಗ ನಾವು ಮಾಡ್ತಾ ಇದ್ದಿದ್ದು, ನಮಗೆ ನಾವೇ ಮಾಡ್ಕೋತಾ ಇದ್ವಿ. ಚಾಲೆಂಜ್ ಏನು ಅಂದರೆ ಒಂದು ಸತಿ ಕೇಳ್ತಿದ್ದಂಗೆ ಅದನ್ನ ಇಳಿಸ್ಕೋಬೇಕು, ಪೂರ್ತಿ ತಲೆ ಇಳಿಸ್ಕೋಬೇಕು. ಸೊ ನೆಕ್ಸ್ಟ್ ಅದು ಬರಬೇಕಾದ್ರೆ ಜೊತೆಗೆ ಹಾಡಬೇಕು. ಸೊ ನಾನು ಅಂತಲ್ಲ, ಮೋಸ್ಟ್ ಆಫ್ ದಿ ಸಿಂಗರ್ಸ್ ಎಲ್ಲರೂ ಮಾಡ್ತಿದ್ರು. ಅಂದ್ರೆ ನಾನು ಹೇಳ್ತಿರೋದು ಆ ಜನರೇಷನ್ ಅಲ್ಲಿ ಇರೋರು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿದ್ರು. ಅಂದ್ರೆ ಇದು ಎಷ್ಟನೇ ಇಸ್ವಿಯಲ್ಲಿ ನಡೆದಿರೋದು? ಅಲ್ಲ, ಇದಕ್ಕೆ ಇಸ್ವಿ ಹೆಂಗೆ ಹೇಳೋಣ, ಇದಕ್ಕೆ ಬುದ್ಧಿ ಬಂದಾಗಿದ ಅಂತ ಹೇಳ್ಬೋದು ಅಷ್ಟೇ. ಇವಾಗ ಕ್ಯಾಸೆಟ್ ಅಂದ್ರೆ ನಾವು ಏನಿಲ್ಲ ಅಂದ್ರೆ ಒಂದು 20 ವರ್ಷದಿಂದ ಹೋಗ್ತೀವಲ್ಲ, ಹಾಗಾಗಿ ನಾನು ಕೇಳಿದ್ದು. ನಾನು ಎಲ್ಲಿ ಒಂದು 95 ಅಲ್ಲಿ ಹುಟ್ಟಿದ್ದು, ನೀವು ಅಲ್ಲಿಂದ ಒಂದ್ 4 ವರ್ಷ ಸೇರ್ಸ್ಕೊಂಡ್ ಮುಂದೆ ಹಾಕೊಬಹುದು. ಹಿಂಗೆ ಹೇಳಕ್ ಗೊತ್ತಿಲ್ಲ. 2000 ನಡೆದಿರುವಂತದ್ದು. ಸೊ ಅವಾಗಿಂದನೂ ಅದೊಂದು ಅಭ್ಯಾಸ. ಸೊ ಯಾವುದೇ ಹಾಡಾಗ್ಲಿ ಯಾವುದೇ ಭಾಷೆ ಆಗ್ಲಿ ಕೇಳ್ತಾ ಇದ್ವಿ. ಸೊ ಅದು ಅವಾಗಿಂದ ಬಂದಿರೋ ಒಂದು ಪ್ರಾಕ್ಟೀಸ್. ಜೊತೆಗೆ ಅದನ್ನ ಯಾರು ಹೇಳ್ಕೊಡ್ಲಿಲ್ಲ, ಈ ತರ ಹಾಡ್ಬೇಕು ಹಿಂಗ್ ಹಾಡ್ಬೇಕು ಅಂತ ಎಲ್ಲ ಕೇಳಿನೇ ಕಲ್ತಿರೋದು. ಸೊ ನಮ್ಮ ತಾಯಿ ತುಂಬ ಮ್ಯೂಸಿಕ್ ಕ್ಲಾಸ್ಗಳು ಮಾಡೋರು ಅವಾಗ ತುಂಬ ಜಾಸ್ತಿ. ಸೊ ಅವಾಗ ಅವ್ರು ಹಾಡೋದನ್ನ ಕೇಳಿ ನಾನು ಕೂತ್ಕೊಂಡು ಆ ಥರ ಪೇಷನ್ಸೇ ಇಲ್ಲ ನಮ್ಗೆ. ಯಾವಾಗಲೂ ಆಟ ಆಡೋದೇ ಜಾಸ್ತಿ, ಓಡೋಗೋದು ಅದು ಇದು ಏನೇನೋ ಇಂಥದ್ದೇ ಮಾಡ್ತಾ ಇದ್ದಿದ್ದು. ಬಟ್ ತಾಯಿ ಮ್ಯೂಸಿಕ್ ಕ್ಲಾಸ್ ಮಾಡ್ಬೇಕಾದ್ರೆ ತುಂಬ ಕೇಳಿಸ್ಕೊತಾ ಇದ್ದೆ, ದೂರದಲ್ಲಿಂದನೇ ಕೇಳಿಸ್ಕೊತಾ ಇದ್ದೆ. ಸೊ ಕೇಳಿ ಕಲ್ತಿರೋದೇ ಜಾಸ್ತಿ. ಅಂದ್ರೆ ತಾಯಿಯವರಂದ್ರೆ ಹೇಗೆ, ಲೈಕ್ ಓನ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಮಾಡ್ತಿದ್ರು ಅವ್ರು? ಅವಾಗ ಆ್ಯಕ್ಚುಲಿ ಅವ್ರು ಲೈಟ್ ಮ್ಯೂಸಿಕ್ ಮಾಡ್ತಿದ್ರು. ಸೊ ಅವ್ರದ್ದು ಇದೆಲ್ಲ ಆಗಿದೆ, ಕರ್ನಾಟಕ ಎಲ್ಲ ಆಗಿದೆ. ಬಟ್ ಏನಂದರೆ ಅವರು ಲೈಟ್ ಮ್ಯೂಸಿಕ್ ಜಾಸ್ತಿ ಹೇಳ್ಕೊಡ್ತಾ ಇದ್ರು. ಸೊ ಆವಾಗ ನಾನು ಕೇಳಿ ಬಂದಿರೋಂಥ. ವೆರಿ ನೈಸ್. ಆ್ಯಂಡ್ ಸರ್ ಈಗ ನೀವು ಫಸ್ಟ್ ಮ್ಯೂಸಿಕ್ ಮಾಡಿದ್ದು ಯಾವ ಸಿನಿಮಾಗೆ? ಅದೇ ಬಿಚ್ಚುಗತ್ತಿ ಅನ್ನೋ ಸಿನಿಮಾ, ನಮ್ಮ ಈಗೇನು ಸಂತು ಅವ್ರದ್ದು ಮಾಡಿದ್ದು ಆ್ಯಕ್ಚುಲಿ. ಸೊ ಆ ಸಿನಿಮಾಗೆ ಅದು ತುಂಬ ಅದು ಲೈಕ್ ಹೆಂಗೆ ಅಂದರೆ, ನಾನು ಸಂತು ಅವ್ರ ಮೂಲಕ ಇಂಟ್ರೊಡ್ಯೂಸ್ ಆಗಿದ್ದಲ್ಲ ಟೀಮಿಗೆ. ನಾನು ಪ್ರೊಡಕ್ಷನ್ ಕಡೆಯಿಂದ ಬೈ ಮಿಸ್ಟೇಕ್ ಆಗಿ ಹೆಂಗೋ ಬೇರೆಯವ್ರ ಮೂಲಕ ಪರಿಚಯ ಆಗಿ ಕೊನೆಗೆ ಬಂದಿದ್ದು ನನ್ನ ಕೈಗೆ ಸೇರ್ತು. ಸೊ ಹೇಗಿತ್ತು ಸರ್ ಫಸ್ಟ್ ಟೈಮ್ ಸಿನಿಮಾಗೆ ನೀವು ಮ್ಯೂಸಿಕ್ ಮಾಡಬೇಕಾದ್ರೆ? ಸೊ ನಿಮ್ಮೊಂದು ಇನ್ನರ್ ಫೀಲಿಂಗ್ ಏನಿತ್ತು?
ನನಗೆ ಮೇಯ್ನಾಗಿ ಎಲ್ಲದಕ್ಕಿಂತ ಬೇರೆ ಎಲ್ಲ ಭಾಷೆಗಳಲ್ಲಿ ನೋಡ್ತಾ ಇದ್ದಂಥ ಒಂದು ಆ ಟೋನ್ಗಳು ಅಂತ ಹೇಳ್ತೀವಿ, ಬೇಸಿಕ್ಲಿ ಸೌಂಡ್ಗಳು. ಸೊ ಆ ಸೌಂಡ್ಗಳನ್ನ ಎಷ್ಟಾಗತ್ತೋ ಅಷ್ಟು ನನ್ನ ಕೈಯಲ್ಲಿ, ಆ ಮೊದಲನೇ ಪ್ರಾಜೆಕ್ಟ್ ಆಬ್ವಿಯಸ್ಲಿ, ಬಟ್ ಎಷ್ಟಾಗತ್ತೋ ಅಷ್ಟು ನನ್ನ ಕೈಲಾದಷ್ಟು ಅದಕ್ಕೆ ಜಸ್ಟಿಸ್ ಮಾಡಬೇಕು ಅನ್ನೋದು ತುಂಬ ಇದಿತ್ತು. ಅಂದರೆ ಕಾಂಪಿಟೇಷನ್ನು ನಾವು ಬೇರೆ ಲ್ಯಾಂಗ್ವೇಜಲ್ಲೇ ಆಗಲಿ, ಬೇರೆ ಹಾಲಿವುಡ್ ಆಗಲಿ, ಇಲ್ಲ ಹಿಂದಿ ಆಗಲಿ, ಬೇರೆ ಯಾವುದೇ ಆಗಲಿ, ಆ ಲೆವೆಲಿಗೆ ಕೊಡಬೇಕು ಅನ್ನೋದನ್ನ ಅವತ್ತಿಂದ ಇವತ್ತಿನವರೆಗೂ ಸೇಮ್ ಇದೆ, ಅದಂತೂ ಸೇಮೇ ಇದೆ. ಬಟ್ ಏನಂದರೆ ಆ ಟೈಮಲ್ಲಿ ಒಂದು ಭಯ ಏನು ಅಂದರೆ, ಮೊದಲನೇ ಸಿನಿಮಾ, ಸೊ ನನಗೆ ಎಷ್ಟು ಗೊತ್ತು ಅದು ನಿಜವಾಗ್ಲೂ ಕರೆಕ್ಟಾ ಅಲ್ವಾ ಅದು ಗೊತ್ತಿರಲ್ವಲ್ಲ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ಸೊ ಒಂದಷ್ಟು ಭಯಗಳಿದ್ವು. ಬಟ್ ಅಟ್ ದ ಸೇಮ್ ಟೈಮ್ ಇಂಟ್ಯೂಷನ್ ಕರೆಕ್ಟಾಗಿತ್ತು, ಟೀಮ್ ತುಂಬ ಚೆನ್ನಾಗಿತ್ತು. ಸೊ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ತುಂಬ ಸಪೋರ್ಟ್ ಇತ್ತು ನನಗೆ. ಸೊ ಆ ಒಂದು ಕಾರಣದಿಂದ ತುಂಬ ಒಳ್ಳೆ ರಿವ್ಯೂಸ್ ಕೂಡ ಬಂತು ಅದಕ್ಕೆ. ಸೊ ಅಷ್ಟೇ, ಅದರಿಂದ ಗ್ರೇಟ್ಫುಲ್. ಸೊ ಆ ಒಂದು ಸಿನಿಮಾದಿಂದ ಈಗ ಸುಮಾರು 10-15 ಸಿನಿಮಾಗಳಿಗೆ ಒಂದು 13 ಆಯ್ತು, ರಿಲೀಸ್ ಆಯ್ತು. ಈಗ ಲೇಟೆಸ್ಟ್ ರಿಲೀಸ್ ಅಂದ್ರೆ ಕಾಲೇಜ್ ಕಲಾವಿದ, ನನಗೆ ಗೊತ್ತಿರೋ ಹಾಗೆ. ಸೊ ಅದು ನಿಮ್ಗೆ ಇನ್ನೂ ಗೊತ್ತಾಗುವಂತ ಸಿನಿಮಾ ಹೇಳ್ಬೇಕು ಅಂದ್ರೆ ರಾಘು ಅಂತ, ವಿಜಯ ರಾಘವೇಂದ್ರ ಅವ್ರದ್ದು ರಾಘು ಅನ್ನೋ ಸಿನಿಮಾಗೆ ಮಾಡಿದ್ದೆ. ಅದು ತುಂಬಾನೇ ಹೆಸರು ತಂದ್ಕೊಡ್ತಾ ಆಕ್ಚುಲಿ ನನಗೆ. ಬೇಸಿಕ್ಲಿ ಆಲೋಕೆ ಆಕ್ಚುಲಿ ಒಂದು ಹಾಡಿದ್ರು ಅದರಲ್ಲಿ, ಅಂಡ್ ವಾಸುಕಿ ವೈಭವ್ ಒಂದು ಹಾಡಿದ್ರು. ಸೊ 2 ಹಾಡು ಆಕ್ಚುಲಿ ನನಗೆ ಒಳ್ಳೆ ಕ್ರೆಡಿಟ್ಸ್ ತಂದ್ಕೊಡ್ತಾರೆ. ವೆರಿ ನೈಸ್. ಅದಾದಾಗೆ ಲೈಕ್ ಆಕ್ಷನ್ ಮೂವೀಸ್ ಅಂತ ಬಂದಾಗ ನೀವು ಹೇಳಿದಾಗೆ ರಾಘು, ಡೇ ಅಂಡ್ ಡಾಲರ್ಸ್ ಪೇಟೆ ಒಂದು ಸಿನಿಮಾ. ಅದು ಅಗೇನ್ ನೀವೇ ಹೇಳೋದ್ ಬೇಡ, ನಾನೇ ಹೇಳ್ಬಿಡ್ತೀನಿ, ಆನಂದ್ ಆಡಿಯೋದಲ್ಲೇ ರಿಲೀಸ್ ಆಗಿರುವಂತ ಸಿನಿಮಾ. ಬಟ್ ಆ ಸಿನಿಮಾಗೆ ಪೃಥ್ವಿ ಅಂಬರ್ ಅವರು ಒಂದು ಒಳ್ಳೆ ಒಂದು ಇಂಪಾರ್ಟೆಂಟ್ ರೋಲ್ ಮಾಡಿದ್ರು. ಅದೊಂದು ಆ ಸಿನಿಮಾ ಒಂಥರ ಅದೊಂದು ಡಿಫ್ರೆಂಟ್ ಜಾನ್ರ. ಬೇಸಿಕ್ಲಿ ಅದು ಆ್ಯಕ್ಷನ್ ಕಮ್ ಹೈಪರ್ ಲಿಂಕ್ ಅಂತ ಹೇಳ್ತೀವಿ ಬೇಸಿಕ್ಲಿ. ಸೊ ಆ ಜಾನ್ರಲ್ಲಿ ಬರುವಂಥ ಸಿನಿಮಾ ಅದು. ವೆರಿ ನೈಸ್. ನಿಮಗೆ ಪರ್ಸ್ನಲಿ ಯಾವ ಥರ ಒಂದು ಮ್ಯೂಸಿಕ್ ಮಾಡೋದಕ್ಕೆ ತುಂಬ ಇಷ್ಟ? ಲೈಕ್ ಮೆಲೋಡಿನ ಅಥವಾ ಲವ್ ಟ್ರ್ಯಾಕ್, ಆ್ಯಕ್ಷನ್ ಮ್ಯೂಸಿಕ್ ಕೊಡಬೇಕು ಅಂತ ಯಾವ ಥರ ಅಂತ ಲೆಕ್ಕಕ್ಕೆ ತಗೊಂಡ್ರೆ ಸಮ್ವಾಟ್ ಇದು ಈ ಜಾನ್ರಾಸ್ ಎಕ್ಸ್ಪ್ಲೋರ್ ಜಾಸ್ತಿ ಮಾಡಿಲ್ಲ. ತುಂಬ ಥ್ರಿಲ್ಲರ್ ಓರಿಯೆಂಟೆಡ್ ಕೈಂಡ್ ಆಫ್ ಸೌಂಡ್ಸ್ಗಳಂತ ಅಂದ್ಕೊಳ್ಳಿ. ಅಂದರೆ ನಾನು ಅದೇ ರಾಘುಲ್ ಆ್ಯಕ್ಚುಲಿ ಅದನ್ನು ಎಕ್ಸ್ಪ್ಲೋರ್ ಮಾಡಿದೆ ಸ್ವಲ್ಪ. ಸೊ ಆ ಥರ ಟೈಪ್ ಆಫ್ ಸೌಂಡ್ ತುಂಬ ಆ ಥರದ್ದು ಇಷ್ಟ ಆಗುತ್ತೆ, ಆ ಥರದ್ದು ಚೆನ್ನಾಗಿರುತ್ತೆ ಮಾಡೋಕ್ಕೆ ಬೇಸಿಕ್ಲಿ. ಸೊ ಅಂಥದ್ದು ಆ್ಯಕ್ಚುಲಿ ನನಗೆ ಇಷ್ಟ ಬೇಸಿಕ್ಲಿ ಹೇಳಬೇಕು ಅಂದರೆ. ಥ್ರಿಲ್ಲರ್ ಕೈಂಡ್ ಆಫ್ ಸೌಂಡ್ಸ್ ಇರೋವಂಥ ಸಾಂಗ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಯಾವುದೇ ಆಗಲಿ ಆ ಥರ. ಥ್ರಿಲ್ಲರ್ ಅಂತ ಹೇಳಿರಲ್ವಾ, ಅದಕ್ಕೆ ನಾನು ರೈಮಿಂಗ್ ಆಗಿ ಕೇಳ್ತಾ ಇದ್ದೀನಿ. ಥ್ರಿಲ್ಲರ್ ಇಂಟು ಹಾರರ್ ಮೂವೀಸ್ಗೆ ಏನಾದರೂ ಮ್ಯೂಸಿಕ್ ಮಾಡೋ ಐಡಿಯಾಸ್ ಇದೆಯಾ? ಐಡಿಯಾಸ್ ಹಸಿ ಇವಾಗ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇಂಡಸ್ಟ್ರಿಗೆ ಬಂದ ಮೇಲೆ ನಾವೆಲ್ಲದಕ್ಕೂ ರೆಡಿ ಇರಬೇಕು. ಒಂದೇ ಸಿನಿಮಾಲಿ ಕೆಲವೊಂದು ಚಿಕ್ಕದೊಂದು ಸೀನ್ ಹಾರರು ಇರುತ್ತೆ, ಈ ಕಡೆ ಲವ್ ಇರುತ್ತೆ, ಈ ಕಡೆ ಥ್ರಿಲ್ಲರು ಇರುತ್ತೆ, ಆ್ಯಕ್ಷನು ಇರುತ್ತೆ. ನಾವೆಲ್ಲದಕ್ಕೂ ರೆಡಿ ಇದ್ದೇ ಇರ್ತೀವಿ. ಬಟ್ ಇಷ್ಟ ಏನು ಅಂತ ಕೇಳಿದಾಗ ಕೆಲವೊಂದು 2-3 ಜಾನ್ರ ಇರ್ತಾವೆ ಅಷ್ಟೇ. ವೆರಿ ನೈಸ್. ಅಂಡ್ ಸರ್, ಈಗ ರೀಸೆಂಟ್ಲಿ ಹಿಟ್ ಆಯಿತು ಕಾಲೇಜ್ ಕಲಾವಿದ ಸಿಂಗಾರ ನೀನೆ ಸಾಂಗ್. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸರ್, ಎಲ್ಲರಿಗೂ ಪರ್ಸ್ನಲಿ ಫೇವ್ರೆಟ್ ಅದು ಸಿಂಗಾರ ನೀನೆ. ಸೊ ಅದನ್ನೊಂದು ಹೆಡ್ಲೈನ್ ಹಾಡ್ಬೋದಾ? ಸಿಂಗಾರ ನೀನೆ ಸಿಂಧೂರ ನೀನೆ ಎದೆಯೂರಲ್ಲಿ, ಬಂಗಾರ ನೀನೆ ಮುಂಗಾರು ನೀನೆ ಕನಸೂರಲ್ಲಿ, ಸಾವಿರ ತಾರೆ ಅಂದ ನಿನ್ನ ವದನವ. ಅಷ್ಟೇ ನೋಡಿ. ನಾನ ತಾನ ನಾನ ಇದ್ದೆ ನಾನು ನಿದ್ದೆ ಎಲ್ಲೂ, ಈ ತರ ತುಂಬಾ ಮಿಸ್ಟೇಕ್ಸ್ ಇರುತ್ತೆ. ಬಟ್ ಈಗ ತುಂಬಾ ಕ್ಯಾಚಿ ಲಿರಿಕ್ಸ್ ಸರ್, ಅಂಡ್ ಆಲ್ಸೋ ಅದಕ್ಕೆ ಟ್ಯೂನಿಂಗು ತುಂಬಾ ಚೆನ್ನಾಗಿ ಕೊಡ್ತಾರೆ. ತುಂಬಾ ಮನ್ಸಿಗೆ ಬೇಗ ಹತ್ರ ಆಗ್ತಾ ಇದೆ ಸಾಂಗ್. ಲವ್, ಎಸ್ಪೆಷಲಿ ಲವ್ ಮಾಡೋರಿಗೆ ಈ ಸಾಂಗ್ ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ. ಅಂಡ್ ನಾಟ್ ಓನ್ಲಿ ಮ್ಯೂಸಿಕ್, ಸೊ ವಿಜುವಲ್ ಸಹ ತುಂಬಾ ಚೆನ್ನಾಗಿ ಸಿಕ್ತು ನನಗೆ. ಇಲ್ಲ, ಅದಕ್ಕೆ ನನಗೆ ಇನ್ನೊಂದೇನು ಅಂದರೆ, ನನಗೆ ಅದರಲ್ಲಿ ಇದ್ದಂಥ ಆ ಪ್ರಾಜೆಕ್ಟ್ ಅಂತಲ್ಲ, ನನಗೆ ಎಲ್ಲ ಪ್ರಾಜೆಕ್ಟಲ್ಲೂ ಲಿರಿಸಿಸ್ಟ್ಗಳದ್ದು ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಸೊ ಅದು ಜೊತೆಗೆ ಡೈರೆಕ್ಟರ್ ಆಗಲಿ, ಸೊ ಟೀಮ್ ತುಂಬಾ ಸಪೋರ್ಟಿವ್ ಆಗಿ ಸಿಕ್ಕಾಗ ನಾವೊಂದು ಎಕ್ಸ್ಟ್ರಾ ಮೇಲೆ ಹೋಗೋಕೆ ಜಾಸ್ತಿ ಇಷ್ಟಪಟ್ಟು ಏನೇನಾಗುತ್ತೋ ನಮ್ಮ ಕೈಲಿ ಆಗತ್ತೋ ಅಷ್ಟೂ ಕೊಡೋಕ್ಕೇ ಯಾವಾಗಲೂ ಯೋಚನೆ ಮಾಡಿದಾಗ ಈ ಥರ ಒಂದು ಪ್ರಾಡಕ್ಟ್ಗಳು ಬರುತ್ತೆ. ನಿಮ್ಮ ಫೇವ್ರೆಟ್ ಲಿರಿಸಿಸ್ಟ್ ಯಾರು? ಜಯಂತ್ ಕಾಕಿಣಿ ಸರ್. ನಾವೆಲ್ಲರೂ ಯಾವಾಗಲೂ ಬೆಳೆದಿರೋದೇ ಅದರಲ್ಲಿ, ಅದರಿಂದ. ಸೊ ಅದು ಆದರೆ ಅದು ಹೆಂಗೆ ಅಂದರೆ ಒಬ್ಬರು ಅಂತ ಹೇಳೋಕ್ಕಾಗಲ್ಲ. ಈಗ ಯೋಗರಾಜ್ ಭಟ್ ಸರ್ತು ಕೂಡ ನಮಗೆ ಬಿಡೋಕ್ಕಾಗಲ್ಲ. ಯಾವುದೇ ಅದು ಮೂಡಿಗೆ ತಕ್ಕಂಗೆ ಒಂದೊಂದು ಅಂತ ಇರುತ್ತೆ. ಸರ್ ತುಂಬಾ ಕ್ರೇಜಿಯಾಗೂ ಬರೀತಾರೆ, ಎಲ್ಲ ತುಂಬ ಚೆನ್ನಾಗೂ ಬರೀತಾರೆ. ಸೊ ಆ ಥರ ಇದ್ದಾವೆ, ಸುಮಾರು ಇದ್ದಾವೆ. ಒಂದೊಂದು ಜಾನ್ರಾಗ ಒಬ್ಬೊಬ್ರದ್ದು ಇಷ್ಟ ಆಗುತ್ತೆ.
ವೆರಿ ನೈಸ್ ಚೆನ್ನಾಗಿ ಹೇಳಿದ್ರಿ. ಆ್ಯಂಡ್ ಸರ್ ಕಮಿಂಗ್ ಟು ಲೈಕ್ ನಿಮ್ಮ ಪ್ರಾಜೆಕ್ಟ್ಸ್ ಬಿಟ್ಟು ಇವಾಗ ನೆಕ್ಸ್ಟ್ ಈಗ ಕನ್ನಡ ಸಿನಿಮಾದಲ್ಲಿ ಆಗಲೇ 10-13 ಸಿನಿಮಾ ನೀವು ಹೇಳಿದಾಗೆ ಮಾಡಿದ್ದೀರಾ. ಈ ನೆಕ್ಸ್ಟ್ ನಿಮಗೆ ಬೇರೆ ಒಂದು ಇಂಡಸ್ಟ್ರಿಯಲ್ಲಿ ಏನಾದ್ರು ಆಪರ್ಚುನಿಟಿ ಸಿಕ್ಕಿದೆಯಾ? ಏನಾದ್ರು ಅಪ್ರೋಚಸ್ ಬಂದಿದೆಯಾ? ನನಗೆ ಮೇಯ್ನ್ ಆಗಿ ಏನು ಅಂದರೆ ಅಪ್ರೋಚ್ಗಳು ಅನ್ನೋದಕ್ಕಿಂತ ನಾವಾಗ ನಾನೇ ಎಲ್ಲೂ ಹೋಗಿ ಹುಡ್ಕೊಂಡು ಅಂತ ಹೋಗಿಲ್ಲ. ಖಂಡಿತವಾಗ್ಲೂ ಇಲ್ಲೇ ಇರಬೇಕು ಅಂತ ಇಷ್ಟ ನಮಗೆ. ಸಿಕ್ಕರೆ ಹಾಗಂತ ಹೋಗಲ್ಲ ಅಂತಲೂ ಹೇಳೋಷ್ಟು ಇದು ಇಲ್ಲ ನಮಗೆ. ಬಟ್ ಏನಂದರೆ ಈಗ ಸದ್ಯಕ್ಕೆ ಆ್ಯಸ್ ಆಫ್ ನಾವು ಬರೀ ಎಲ್ಲ ಮಾತುಕತೆಯಲ್ಲಿದ್ದಾವೆ ಅಷ್ಟೇ. ಹಾಗೆ ಕನ್ಫರ್ಮೇಷನ್ ಆಗಿ ಅನೌನ್ಸ್ಮೆಂಟ್ ಅಂತ ಯಾವುದು ಏನೂ ಇದಾಗಿಲ್ಲ. ಇಲ್ಲೇ ಖುಷಿಯಾಗಿದ್ದೀನಿ, ಇರಬೇಕು ಅಂತನೂ ಆಸೆ, ಉಳಿಸ್ಕೊಳ್ಳೋದು ನಿಮ್ಮ ಕೈಲಿದೆ. ಸೊ ಆ ರೆಪ್ಯುಟೇಷನ್ ನಮಗೆ ಸಿಗ್ತಾ ಇದೆ ಅಂದಾಗ ಆಬ್ವಿಯಸ್ಲಿ ಹೊರಗಡೆಯಿಂದ ನಮ್ಗೆ ಅಪ್ರೋಚಸ್ ಬರೋದು ಇಟ್ ಇಸ್ ವೆರಿ ಕಾಮನ್. ಸೊ ಅಕ್ಸೆಪ್ಟ್ ಮಾಡೋದು ಬಿಡೋದು ದಟ್ ಈಸ್ ಸೆಕೆಂಡರಿ ಥಿಂಗ್. ಅಟ್ಲೀಸ್ಟ್ ನಾವು ಬೇರೆ ಕಡೆ ನೋಟ್ ಆಗ್ತಾ ಇದೀವಲ್ವಾ, ನೋಟಿಸ್ ಅಂದ್ರೆ ಪೀಪಲ್ ಆರ್ ರೆಕಗ್ನೈಸ್ ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಇಂಡಸ್ಟ್ರಿಯಲ್ಲಿ ಇದ್ರು ಬೇರೆ ಇಂಡಸ್ಟ್ರಿವರೆಗೂ ನಾವು ತಲುಪಿದೀವಿ ಅಂದಾಗ ದಟ್ ಈಸ್ ಅನ್ ಅಚೀವ್ಮೆಂಟ್, ರೈಟ್? ಸೊ ಹಾಗಾಗಿ ನಾನು ಇದನ್ನ ನಿಮಗೆ 100% ಸಿ ಅಂದ್ರೆ ಇನ್ನೊಂದೇನು ಅಂದ್ರೆ ನಂಗೆ ಒಂದು ಅನ್ಸೋದು, ನಮ್ಮಲ್ಲಿ ಆಕ್ಚುಲಿ ಕನ್ನಡದಲ್ಲಿ ಬೇಸಿಕ್ಲಿ ಸ್ವಲ್ಪ ಎಕ್ಸ್ಪೋರ್ಟ್ ಆಗೋರು ಜಾಸ್ತಿ. ನಾವು ಹಾಗೆ ಯಾರನ್ನೂ ಜಾಸ್ತಿ ಇಂಪೋರ್ಟ್ ಮಾಡ್ಕೊಂಡಿಲ್ಲ ಅಲ್ವಾ? ಅಂದಮೇಲೆ ಹೋಗ್ಬೇಕು ಅನ್ನೋದು ಅನಿವಾರ್ಯತೆ ಅಂತೂ ಅಲ್ಲ, ಅದು ಆಪ್ಷನ್ನೇ. ಬಟ್ ಏನಪ್ಪಾ ಅಂದ್ರೆ ಕೆಲವೊಂದು ಕಾರಣಗಳಿಂದ ನಾವೇನು ಮಾಡೋಕ್ಕಾಗಲ್ಲ. ಕೆಲವು ಸತಿ ಹೋಗ್ಲೇಬೇಕಾಗತ್ತೆ, ಕೆಲವು ಸತಿ ಏನು ಮಾಡೋಕ್ಕಾಗಲ್ಲ. ಬಟ್ ಇಷ್ಟ ಏನು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲೇ ಮಾಡಬೇಕು ಅಂತ ಇಷ್ಟ. ಅದೇ ಹೇಳ್ದಂಗೆ ಉಳಿಸ್ಕೊಳ್ಳೋದು ನಮ್ಮ ಕನ್ನಡದ ಜನತೆ ಕೈಯಲ್ಲಿದೆ. ಖಂಡಿತ ಎಲ್ಲ ಜನತೆನೂ ನಿಮ್ಮನ್ನ ಉಳಿಸ್ಕೊಳ್ತಾರೆ ಸರ್. ನಮ್ಮ ಇಂಡಸ್ಟ್ರಿಯರ್ ಗೊತ್ತಲ್ವಾ, ಬಿಟ್ಕೊಡೋ ಮಾತೇ ಇಲ್ಲ. ಖಂಡಿತ. ಹೌದು. ಓಕೆ ಸರ್, ಇವಾಗ ಕಮಿಂಗ್ ಟು ನಿಮ್ಮ ಚೈಲ್ಡ್ಹುಡ್ ಒಂದು ಕ್ಷಣಗಳು ನಮ್ಮ ಜೊತೆ ಹಂಚ್ಕೊಳ್ಳೋದಿದ್ರೆ. ನಂದು ಇವಾಗ ಎಷ್ಟು ಕಾಮ ಕೂತಿದ್ದೀನೋ ಇದ್ರ ಆಪೋಸಿಟ್ ನನ್ನ ಚೈಲ್ಡ್ಹುಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನನಗೆ ಹೆಂಗಿತ್ತು ಅಂದರೆ, ನನ್ನ ಒಂದು ಏನು ಹೇಳ್ತೀರಾ, ಅದನ್ನು ಒಳ್ಳೆ ವರ್ಡಲ್ಲಿ ಹೇಳಕ್ಕೆ ಬರ್ತಾ ಇಲ್ಲ ನನಗೆ. ಒಂದು ಬೇಸಿಕ್ಲಿ ಕಾಟ ತಡೆಯೋಕ್ಕಾಗ್ದಲೇ 9ನೇ ಕ್ಲಾಸಲ್ಲಿ ನನ್ನನ್ನು ದಯವಿಟ್ಟು ಇನ್ನೊಂದು ಸ್ಕೂಲಿಗೆ ಹೋಗಿ ಅಂತ ಕೇಳ್ಕೊಂಡ್ರು ನಮ್ಮ ಪ್ರಿನ್ಸಿಪಲ್ಲು. ಸೊ 10th ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನಮ್ಮ ತಂದೆ ತಾಯಿಯವರು ಡೀಸೆಂಟಾಗಿ ಡಿಸೈಡ್ ಮಾಡಿ ಹಾಸ್ಟೆಲಿಗೆ ಕಳಿಸಿದ್ರು. ಸೊ PUC ಹೋಗಿ ವಾಪಸ್ PUCಲಿ ನನಗೆ ತುಂಬ ಕಲ್ಚರಿಂಗ್ ತುಂಬ ಆಯಿತು. ಒಂಥರ ರಿಯಾಲಿಟಿ ಚೆಕ್ ಅಂತ ಅನ್ಕೊಬೋದು. ಸೊ ಅಲ್ಲಿ ನನಗೆ ಹೆಂಗೆ ಅಂದರೆ, ದಿನಕ್ಕೆ ಬೆಳಿಗ್ಗೆ 3 ಭಜನೆ, ಸಂಜೆ 3 ಭಜನೆ, ಅಲ್ಲಿ ಪ್ರತಿ ದಿನ ಹಾಡಿದ್ದೀವಿ. ಸೊ ಅದು ನಂದು ಸಿಂಗಿಂಗ್ದು ಒಂದು ಸ್ಕೂಲಿಂಗ್ ಅಂತ ಟ್ರೈನಿಂಗ್ ಮತ್ತು ಪ್ರಾಪರ್ ಆಗಿ ಆಯ್ತು ಅಲ್ಲಿ ನಿಮಗೆ. ಸೊ ಅಲ್ಲಿ ಸಿಂಗಿಂಗ್ ವೈಸ್ ಇಂದ ಒಂದೇ ಅಲ್ದಲೆ ಏನಾಯ್ತು, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಜೊತೆ ಹಾಡ್ಬೇಕಿತ್ತು ನಾನು. ಸೊ ತಾಳಕ್ಕೆ ಸಂಬಂಧಪಟ್ಟಿದ್ದು 1-2 ಇನ್ಸ್ಟ್ರೂಮೆಂಟು, ಶ್ರುತಿಗೆ ಸಂಬಂಧಪಟ್ಟಿದ್ದು 1-2 ಇನ್ಸ್ಟ್ರೂಮೆಂಟ್, ಈ ಥರ ಅಕಂಪನಿಮೆಂಟ್ ಅಂತ ಇದ್ದಾಗ ನಿಮಗೆ ಮ್ಯೂಸಿಕ್ ಡೈರೆಕ್ಷನ್ ಸೆನ್ಸ್ ನನಗೆ ಅಲ್ಲಿಂದನೇ ಡೆವಲಪ್ ಆಗೋಯ್ತು ಆ್ಯಕ್ಚುಲಿ. ಸೊ ಅದಕ್ಕೆ ಮುಂಚೆ ಇದ್ದಿದ್ದು ಸಿಂಗಿಂಗು. ನನ್ನ ಸ್ಕೂಲಲ್ಲಿ ನಾನು ಭಯ ಬಿಟ್ಟಿಲ್ಲ ಆ್ಯಕ್ಚುಲಿ. ನನ್ನ ಸ್ಕೂಲ್ ಫ್ರೆಂಡ್ಸಿಗೆ ಇವತ್ತಿಗೂ ನಂಬಕ್ಕೆ ಆಗಲ್ಲ ನಾನು ಯಾರೋ ಈ ಫೀಲ್ಡಲ್ಲಿ ಇದ್ದೀನಿ ಅಂದರೆ, ಅಷ್ಟು ಫುಲ್ ಇದಾಗಿದ್ದೆ. ಸೊ ಅದು PUCಗೆ ಅಲ್ಲಿ ಹೋದ್ಮೇಲೆ ಡೆವಲಪ್ ಆಯಿತು ನೀಟಾಗಿ. ಸೊ ಆಮೇಲಿಂದ ಅದು ನಾನೇ ಇದು ಎಲ್ಲರೂ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ, ಸೊ ನಾನು ವಾಪಸ್ ಅಲ್ಲಿಂದ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಾಗ BCom ಫಸ್ಟ್ ಇಯರ್ಗೆ MESಗೆ ಸೇರ್ಕೊಂಡಿದ್ದು. ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಾನು ಹಾಡಿದ್ದಕ್ಕೆ ಬಂದಿದ್ದ ರೆಸ್ಪಾನ್ಸ್ ನೋಡಿ ದೆನ್ ಐ ಡಿಸೈಡೆಡ್, ಓಕೆ ಇಲ್ಲ ಏನಾರು ಮಾಡಬೇಕು. ಯಾವ ಹಾಡು ಹಾಡಿದ್ರಿ? ನಾನು ಯಾವ ಹಾಡಿದ್ದೆ ನಿಜವಾಗ್ಲೂ ನನಗೆ ಜ್ಞಾಪಕ ಇಲ್ಲ. ಮೇ ಬಿ ಸಮ್ ಹಿಂದಿ ಸಾಂಗೇ ಹಾಡಿದ್ದೀನಿ. ಐ ಥಿಂಕ್ ಯಾವುದೋ ಗೊತ್ತಿಲ್ಲ, ಮರ್ತೋಗಿದೆ. ಮೇ ಬಿ ಗಲಿಯಾ ಅಂತ, ಕರೆಕ್ಟ್, ಇದ್ರದ್ದು ಹಿಂದಿದು ಆ್ಯಕ್ಚುಲಿ ಅದು. ಸೊ ಅದ್ರದ್ದೊಂದು ಹಾಡಿದೆ. ಸೊ ಅದಕ್ಕೆ ಬಂದಿದ್ದ ರೆಸ್ಪಾನ್ಸಿಂದ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಸೊ ದೆನ್ ನಾನು ಒಂದು ಆಲ್ಬಮ್ ಸಾಂಗ್ಸ್ಗಳು ಒಂದಷ್ಟು ಚಿಕ್ಕದು ಮಾಡಿ ಆಮೇಲಿಂದ ಹಾಗೇ ಅದು ಡೆವಲಪ್ ಆಗಿ ಕೊನೆಗೆ ನೆಕ್ಸ್ಟು BCom ಆದಮೇಲೆ ನಮ್ಮ ತಂದೆ ಆಮೇಲೆ ತಾಯಿ ಇಬ್ಬರದು ಕಾಶಿಯಸ್ ಡಿಸಿಷನ್ ಅದು ಆ್ಯಕ್ಚುಲಿ. ಯೂಶಲಿ ಈ ಥರ ನಡೆಯಲ್ಲ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಅವ್ರು ಕೂರಿಸ್ಕೊಂಡು ಇಬ್ಬರಿಗೂ ಜೊತೆ ಕೂರಿಸ್ಕೊಂಡು ನನಗೆ ಆಪ್ಷನ್ ಇತ್ತು, ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪ್ನಿಗೆ ಹೋಗ್ಬೋದಿತ್ತು, ಇಲ್ಲ ಎನಿಥಿಂಗ್ ಕಾಮರ್ಸ್ ರಿಲೇಟೆಡ್ ಜಾಬಿಗೆ ಹೋಗ್ಬೋದಿತ್ತು. ಸೊ ಅವ್ರು ಕಾಶಿಯಸ್ಸಾಗಿ ಕೂತ್ಕೊಂಡು, ನೀನು ಈ ಕೆಲಸಕ್ಕೆ ಸೇರ್ಕೋತೀಯ ಸರಿ, ಆಮೇಲೆ ಏನು ಮಾಡ್ತೀಯಾ ಅಂತ ಕೇಳಿದ್ರೆ, ನಾನು ಒಂದು 5 ವರ್ಷ ಕೆಲಸ ಮಾಡ್ಬಿಟ್ಟು ಆಮೇಲೆ ಮ್ಯೂಸಿಕ್ ಬರ್ತೀನಿ ಅಂತ ಹೇಳಿ, ಅದನ್ನ ಈಗಲೇ ಮಾಡಿ ಏನಕ್ಕೆ ಆವಾಗ ಮಾಡ್ತೀಯಾ ಅಂತ ಹೇಳಿದ್ರು. ಯೂಶಲಿ ಹೇಳಲ್ಲ ಯಾರೂ. ಸೊ ಅವರು
ಅವ್ರಾಗ ಅವರೇನೆ ಪುಷ್ ಮಾಡಿ ಏನಿದೆ ನಾವು ನೋಡ್ಕೊಳ್ತೀವಿ ಅದನ್ನ ತಲೆ ಕೆಡಿಸ್ಕೊಂಬೇಡ ಹಾಗನ್ಬಿಟ್ಟು ಏನು ತುಂಬ ಎಸ್ಟೀಮ್ಲಿ ಏನು ಹೇಳ್ತಾರೆ ಎಕ್ಸಾಜುರೇಟೆಡ್ ಅಂತನೂ ಅಲ್ಲ, ನಾ ಹೇಳ್ತಿರೋ ಸಿಕ್ಕಾಪಟ್ಟೆ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಂತನೂ ಅಲ್ಲ, ಏನು ಆ ತಿಂಗಳಿಗೆ ಅಲ್ಲಿಗೆ ಆಗೋವಂಥ ಫ್ಯಾಮಿಲಿನೇ. ಬಟ್ ಸ್ಟಿಲ್ ಅವರು ಕಾಷಿಯಸ್ ಆಗಿ ಅದನ್ನ ಡೆವಲಪ್ ಮಾಡಿ ಇಷ್ಟೆಲ್ಲ ಮಾಡಿದ್ಯಾ ಅಂದಮೇಲೆ ನೀನೇ ಎಷ್ಟು ಮಾಡಿದ್ಯಾ ಅಂದಮೇಲೆ ನಮ್ದೊಂದು ಬ್ಯಾಕಿಂಗ್ ಇದ್ರೆ ಇನ್ನೂ ಚೆನ್ನಾಗಿ ಹೋಗ್ತೀಯಾ ಅಂತ ಕಾಷಿಯಸ್ ಆಗಿ ಅವರೇ. ನಿಮ್ಮ ತಾಯಿಯವರು ನೀವು ಹೇಳ್ದಾಗೆ ಅಂದ್ರೆ ಅವರು ಸಂಗೀತದಲ್ಲಿ ಇರೋದಕ್ಕೋಸ್ಕರ ಸೊ ನನ್ನ ಮಗ ಬೆಳಿಲಿ ಅನ್ನೋ ಒಂದು ಪುಷ್ ಕೊಟ್ಟಿದ್ದಕ್ಕೆ ಇಬ್ರಿಗೂ ಅಂದ್ರೆ ತಂದೆಗೆ ಅವರು ಹೇಗೆ ಅಂದ್ರೆ ಅವರು ಭಜನೆ ಎಲ್ಲ ತುಂಬಾ ಹಾಡ್ತಾರೆ. ಅವ್ರಿಗೆ ಅಂದ್ರೆ ನಾನು ಹೇಳ್ತಿರೋದು ಎಕ್ಸ್ಟ್ರಾರ್ಡಿನರಿ ಸಿಂಗರ್ ಅಂತಲ್ಲ, ಬಟ್ ಏನಂದ್ರೆ ಅವ್ರಿಗೆ ಸೆನ್ಸ್ ತುಂಬಾ ಚೆನ್ನಾಗಿದೆ. ಅವರು ಚಿಕ್ಕ ವಯಸ್ಸಿಂದ ಅವ್ರ ಮನೇಲೂ ಎಲ್ಲರೂ ಹಾಡೋರೆ, ಆದ್ರಿಂದ ಅಪ್ಪನ ಕಡೆ ಆಗ್ಲಿ ತಂದೆಗೆ ಎಷ್ಟು ಜನರೇಷನ್ ಇಂದ ನಿಮ್ದು ಹಾಡುವಂತ ಒಂದು ಕಲೆ ಬಂದಿದೆ? ನನಗ್ ಗೊತ್ತಿರೋಂಗ್ ಒಂದು 3-4 ಅಂತೂ ಖಂಡಿತವಾಗ್ಲೂ ಇದೆ. 3-4 ಖಂಡಿತವಾಗ್ಲೂ ಇದೆ. ಅದಕ್ಕೆ ಮುಂಚೆ ನಾವು ಮೀಟ್ ಮಾಡಿಲ್ದೇ ಇರೋ ಒಂದು ಕಾರಣದಿಂದ ಗೊತ್ತಿಲ್ಲ, ಬಟ್ ಇದೆ. ಸರ್ ನೀವು ಮೂಲಕ ಯಾವ ಒಂದು ಊರಿನವರು? ಸೊ ನಂದು ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ಅವ್ರ ಊರ ರಜತ್ ಅವ್ರ ಊರ ಪಕ್ಕದ ಊರೇ ಆ ಕಡೆ ಸೈಡೇನೆ, ಶಿವಮೊಗ್ಗ ಹತ್ರ ಹೊಸನಗರ ರಿಪ್ಪನ್ಪೇಟೆ ಮಧ್ಯ ಕೋಡೂರು ಅಂತ ಒಂದು ಪುಟ್ಟ ಹಳ್ಳಿ. ಸೊ ಅಲ್ಲಿಂದ ಬಂದಿದ್ದು. ಬಟ್ ನಾನು ಕಂಪ್ಲೀಟ್ ಆಗಿ ಬೆಳೆದಿದ್ದೆಲ್ಲ ಇಲ್ಲೇನೆ. ಬಟ್ ಹೇಗೆ ಅಂದ್ರೆ ತಾಯಿ ಊರು ಹಾಸನ, ಸೊ ಎರಡರದ್ದು ಟಚ್ ಇದೆ ಅಷ್ಟೇ. ಹಾಗಾಗಿ ಸೊ ಈಗ ಬಂದು ಬೆಂಗಳೂರೇ ಇವಾಗ ಕಂಪ್ಲೀಟ್ ಸ್ಕೂಲಿಂದನೂ ಬೆಂಗಳೂರೇನೆ. ಬಟ್ ಊರಂದ್ಮೇಲೆ ಗೊತ್ತಲ್ಲ, ಇದ್ದೇ ಇರುತ್ತೆ, ಟಚ್ ಇದ್ದೇ ಇರುತ್ತೆ, ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಸೊ ಈಗಲೂ ನಿಮ್ಮೂರಲ್ಲಿ ಸಂಗೀತ ಹಾಡೋರೆಲ್ಲ ಸಿಗ್ತಾರಾ? ಸಿಕ್ಕಾಪಟ್ಟೆ ಇದಾರೆ, ತುಂಬಾನೇ ಇದಾರೆ, ತುಂಬಾನೇ ಇದಾರೆ. ಓಕೆ. ಅಂಡ್ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ಸ್ ಏನು ಸರ್? ನಿಮ್ಮ ಮದುವೆ ಯಾವಾಗ? ಬೈ ದ ವೇ ಮದುವೆ ಆದಾಗ ನಿಮಗೆ ಖಂಡಿತವಾಗ್ಲೂ ಎಲ್ಲರಿಗೂ ಬೇಕಾದ್ರೆ ಖಂಡಿತವಾಗ್ಲೂ ಹಿಂಗೆ ಇನ್ವಿಟೇಷನ್ ಹಿಡಿದ್ಬಿಟ್ಟು ಕೊಟ್ಬಿಡ್ತೀನಿ. ಇಂಡೈರೆಕ್ಟ್ ಆಗಿ ಏನು ಕೇಳಬೇಡಿ ಮದುವೆ ಬಗ್ಗೆ ಅಂತ ಹೇಳ್ತೀನಿ. ನಿಮ್ಮ ಪ್ಲಾನಿಂಗ್ಸ್ ಏನಾದರೂ ಇದೆಯಾ? ಪ್ಲಾನಿಂಗ್ ಅಂತ ಏನು ಆ ಥರ ಯೂಶಲಿ ನಾವೇ ಕಾಷಿಯಸ್ ಆಗಿ ಅಂತ ಏನು ಮಾಡ್ಕೊಂಡಿರಲ್ಲ. ಬಟ್ ಆದಾಗ ಆಗ್ಲಿ ಅಂತ ಬಿಟ್ಟಿರ್ತೀವಿ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿ ಸಿಗ್ಲಿ. ನಮ್ ಶೋ ನೋಡ್ತಿದ್ರೆ ಖಂಡಿತ ಸಿಗ್ಲಿ. ಸದ್ಯಕ್ಕೆ ತುಂಬಾನೇ ಬಿಸಿ ಇರೋದ್ರಿಂದ ದಯವಿಟ್ಟು ಯಾವ ಟೈಮು ನನ್ಗೆ ಕೇಳಬೇಡಿ ಅದು ಆ ವಿಷಯದಲ್ಲಿ. ಇದು ನಿಮ್ಗೆ ಕೇಳಲೇಬೇಕು. ಈಗ ಎಲ್ಲರೂ ಮದ್ವೆಗೂ ಮತ್ತೆ ಕಮಿಟ್ಮೆಂಟ್ಸ್ಗೂ ಯಾಕೆ ತುಂಬಾ ಅಷ್ಟೊಂದು ಇಂಟರ್ಲಿಂಕ್ ಮಾಡ್ಕೊಳ್ಳೋದು? ಮದ್ವೆ ಆಗ್ಬಿಟ್ರೆ ಓ ನನ್ ಕಮಿಟ್ಮೆಂಟ್ಸ್ಗೆ ಕಷ್ಟ ಆಗೋಗುತ್ತೇನೋ, ಮದ್ವೆ ಆಗ್ಬಿಟ್ರೆ ನನ್ ಕೆರಿಯರ್ ಡ್ರಾಪ್ ಆಗೋಗುತ್ತೇನೋ, ಹುಡುಗರದ್ದು ಮೈಂಡ್ ಸೆಟ್ ಯಾಕೆ? ಇನ್ನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಈಗ ಯಾರು IT ಜಾಬಲ್ಲಿ ಮಾಡ್ತಿರ್ತಾರಲ್ವಾ, ಅವ್ರ ಮನೆಗೆ ಎಷ್ಟೊತ್ತಿಗೆ ಹೋಗ್ಬೋದು? 8 ಗಂಟೆ, ಮ್ಯಾಕ್ಸಿಮಮ್ 9 ಗಂಟೆ. ನಮ್ಗೆ ಏನ್ ಟೈಮ್ ಇದೆ ಹೇಳ್ಬಿಡಿ ನೀವು. ನಾವ್ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀವಿ, ಎಷ್ಟೊತ್ತಿಗೆ ಮಲಗ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಮದ್ವೆ ಮಾಡ್ಕೊಂಡ್ಮೇಲೆ ಹೆಂಡತಿನ ಬಿಡಕ್ಕಾಗಲ್ಲ, ಟೈಮ್ ಮಾಡ್ಕೊಳ್ಳೇಬೇಕು. ನಿಮ್ ಒಬ್ರು ಪ್ರಾಬ್ಲಮ್ ಅಲ್ಲ ಸರ್, ತುಂಬಾ ಗಂಡ್ ಮಕ್ಳು ಪ್ರಾಬ್ಲಮ್ ಇದೇನೆ. ಮದ್ವೆ ಮಾಡ್ಕೊಂಡ್ಬಿಟ್ರೆ ಟೈಮ್ ಕೊಡಕ್ಕಾಗಲ್ಲ, ಮದ್ವೆ ಮಾಡ್ಕೊಂಡ್ಬಿಟ್ರೆ ಕಮಿಟ್ಮೆಂಟ್ ಆಗೋಗುತ್ತೆ, ನಮಗ್ ಡಿಸ್ಟರ್ಬ್ ಆಗೋಗ್ಬಿಡುತ್ತೆ, ಫ್ರೀಡಮ್ ಇರಲ್ಲ. ಡಿಸ್ಟರ್ಬ್ ಅಂತಲ್ಲ, ಅದಕ್ಕೆ ಟೈಮ್ ಕೊಡೋ ಲೆವೆಲ್ ನಾವು ಬೆಳೆದ್ಮೇಲೆ ಆಮೇಲೆ ಆಗೋಣ ಅಂತ. ಸರ್ ಸೆಟಲ್ಮೆಂಟ್ ಅನ್ನೋದು ಅದು ಯಾವಾಗ್ಲೂ ಆಗಲ್ವಲ್ಲ ಸರ್. ಮನುಷ್ಯ ಸೆಟಲ್ ಆಗ್ಬೇಕು ಅಂದ್ರೆ ಪ್ರತಿ ವರ್ಷ ತಳ್ಕೊಂಡು ಹೋಗ್ತಾನೆ ಇರುತ್ತೆ. ಇಲ್ಲ ಅಷ್ಟೊಂದು ತಳ್ಳೋ ಯಾವ ಇಂಟೆನ್ಷನ್ ಇಲ್ಲ. ನೋಡೋಣ, ಸರ್ಚಿಂಗ್ ಸ್ಟಾರ್ಟ್ ಮಾಡೋಣ. ಮೇ ಬಿ ವೆರಿ ನೈಸ್. ಆದಷ್ಟು ಬೇಗ ಒಳ್ಳೆ ಹುಡುಗಿ ಸಿಗ್ಲಿ ಅಂಡ್ ನಿಮ್ಗೆ ಮೇನ್ ಆಗಿ ಸಪೋರ್ಟ್ ಮಾಡುವಂತ ಒಂದು ಹುಡುಗಿ ಸಿಗ್ಲಿ ಅಂತ ನಮ್ಮ ಕಡೆಯಿಂದ ನಾವು ಆಶಿಸ್ತೀವಿ. ವೆರಿ ನೈಸ್. ಅಂಡ್ ಸರ್ ಈಗ ಲೈಕ್ ಅದೇ ನಾವು ಇಷ್ಟು ಮ್ಯೂಸಿಕ್ ಎಲ್ಲಾನು ಡಿಸ್ಕಸ್ ಮಾಡಿದ್ವಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ತುಂಬಾ ಸಪೋರ್ಟಿವ್ ಆದಂತ ಒಬ್ಬ ಫ್ರೆಂಡ್ ಯಾರು? ಅಯ್ಯೋ, ನನಗೆ ಆಕ್ಚುಲಿ ಹೇಳಬೇಕು ಅಂದ್ರೆ ನನಗಿರೋ ಫ್ರೆಂಡ್ಸ್ ಎಲ್ಲರೂ ಆಕ್ಚುಲಿ ಎಲ್ಲ IT-ನವರೇ. ನನ್ನ BCom ಇಂದ ಕ್ಯಾರಿ ಫಾರ್ವರ್ಡ್ ಆಗಿರೋವಂಥ ಫ್ರೆಂಡ್ಸ್ಗಳೆಲ್ಲರೂ. ಸೊ ಹೇಗಿದೆ ಅದು ಅಂದರೆ ಆ ಸರ್ಕಲ್ಲು ತುಂಬ ಪ್ರೊಟೆಕ್ಟಿವ್ ಸರ್ಕಲ್ ಅದು. ಆ ಸರ್ಕಲಿಂದ ಜಾಸ್ತಿ ನಾನು ಬೇರೆಯವ್ರನ್ನ ಫ್ರೆಂಡ್ಸ್ ಅಂತಲೂ ಜಾಸ್ತಿ ಮಾಡ್ಕೊಳ್ಳಲ್ಲ, ಹಾಗೆ ಆ ಫ್ರೆಂಡ್ಸಿಗೆ ಬೇರೆಯವ್ರನ್ನ ಸೇರಿಸ್ಕೊಳ್ಳೋದು ಇಲ್ಲ. ಅದು ಪ್ರಾಪರ್ ಒಂದು ಸಮ್ವೇರ್ ಒಂದು 12 ಜನ ಇದ್ದೀವಿ, 12-16 ಜನ ಇದ್ದೀವಿ. ಸೊ ಅದು ಒಂದು ಪ್ರಾಪರ್ ನನ್ನ ಕಂಫರ್ಟ್ ಝೋನ್ ಇರೋವಂಥ ಫ್ರೆಂಡ್ ಸರ್ಕಲ್ ಬೇಸಿಕ್ಲಿ. ಸೊ ಎಲ್ಲರೂ ಅದೇ ಹೇಳ್ದಂಗೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪ್ನಿಲಿ ಕೆಲವರು ಇದ್ದಾರೆ, ಇನ್ನು ಕೆಲವರು ಬೇರೆ ಇಂಡಸ್ಟ್ರಿಲಿ ಇದ್ದಾರೆ. ಸೊ ಮಿಕ್ಸ್ ಅದು. ಆಗಾಗ ಮೀಟಪ್ ಮಾಡ್ತಾ ಇರ್ತೀರಾ? 100%. ಎವ್ರಿ ವೀಕೆಂಡ್ ಅಲ್ಲಿ ಅಟ್ಲೀಸ್ಟ್ ಒಂದ್ಸತಿನಾರು ಇದ್ದೇ ಇರುತ್ತೆ. ಸೊ ಅವರು ನಿಮ್ಮ ಒಂದು ಮ್ಯೂಸಿಕ್ನ ಯೂಟ್ಯೂಬ್ಸ್ ಅಲ್ಲಿ ಅಥವಾ ಆನ್ ಸ್ಕ್ರೀನ್ಸ್ ಎಲ್ಲ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಹೇಗೆ ಖುಷಿ ಪಡ್ತಾರೆ? ಎಷ್ಟು ಚೆನ್ನಾಗಿರುತ್ತೆ ಅವ್ರದ್ದು ರಿವ್ಯೂ ಅಂದ್ರೆ
ಲೋ ಇದನ್ನ ಯಾಕೋ ಇಷ್ಟು ಕೆಡ್ದಾಗ ಮಾಡಿದ್ಯಾ, ಇದಕ್ಕೆ ಏನಾರೋ ಇದು ಮಾಡು, ಏನಾರೋ ಇದಕ್ಕೆ ಒಂಚೂರು ಬೇರೆ ಏನಾರೋ ಇನ್ನೊಂಚೂರು ಇದು ಮಾಡು, ಆ ಥರ ಲೆವೆಲಿಂದ ನನ್ನ ಎತ್ಕೊಂಡ್ ಬಂದಿರೋ ಅಂತ ಫ್ರೆಂಡ್ಸ್ ಅವರು. ಸೊ ಇವತ್ತಿಗೆ ಅವ್ರು ಫಸ್ಟ್ ನನಗೆ ರಿವ್ಯೂ ಅವರು ಸರಿಯಾಗಿ ಕೊಟ್ರು ಅಂದ್ರೆ ಅದು ನಿಜವಾಗ್ಲೂ ಅಟ್ಲೀಸ್ಟ್ 1,000 ಜನಕ್ಕಾರು ಮುಟ್ಟತ್ತೆ ಅಂತ ಆ ಲೆಕ್ಕದಲ್ಲಿದೆ ಅದು. ಯಾಕೆಂದ್ರೆ ಅಷ್ಟು ಓಪನ್ ಆಗಿ ಹೇಳಲಿ ಅಂತಾನೆ ನಾನು ಅವ್ರನ್ನ ಕೇಳೋದು. ಆಸ್ ಎ ಫ್ರೆಂಡ್ ಅದು ಓಪನ್ ಆಗಿ ಹೇಳಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಗುಡ್. ಸೊ ಫ್ರೆಂಡ್ಶಿಪ್ ಅಲ್ಲಿ ಹೇಳ್ತಾರಲ್ವಾ, 1000 ಫ್ರೆಂಡ್ಸ್ ಜೊತೆ ಇರೋದಕ್ಕಿಂತ ಒಬ್ಬ ಫ್ರೆಂಡ್ ಕರೆಕ್ಟ್ ಆಗಿರೋನ ಜೊತೆ 1000 ಫ್ರೆಂಡ್ಸ್ ನ ಬಲ ಅವನು ಅಂತ ಹೇಳ್ತಾರಲ್ಲ. ಸೊ ಯು ಆರ್ ವೆರಿ ಬ್ಲೆಸ್ಡ್. 100% ಆ ವಿಷಯದಲ್ಲಿ ಹೌದು, 100%. ನನ್ನ ಫ್ರೆಂಡ್ ಸರ್ಕಲ್ ಅಂತೂ ಎಲ್ಲರೂ ಹಾಗೆ ಇದೀವಿ. ಸೊ ಅವ್ರ ಜೀವನದಲ್ಲಾಗ್ಲಿ ನನ್ನ ಜೀವನದಲ್ಲಾಗ್ಲಿ ಏನೇ ಮೇಲೆ ಕೆಳಗಿದ್ರು ಕೂಡ ಒಬ್ರಿಗೊಬ್ರು ಸಿಕ್ಕಾಪಡೆ ಸಪೋರ್ಟಿವ್ ಆಗಿದೀವಿ ಎಲ್ಲರೂ. ಸೊ ಆ ಒಂದು ಸರ್ಕಲ್ ತುಂಬಾನೇ ಚೆನ್ನಾಗಿದೆ. ವೆರಿ ನೈಸ್, ವೆರಿ ನೈಸ್. ಅಂಡ್ ಸೊ ಮ್ಯೂಸಿಕ್ ಬಿಟ್ಟು ಲೈಕ್ ಬೇರೆ ಇನ್ನೇನು ಇಂಟ್ರೆಸ್ಟ್ ಇದೆ ನಿಮಗೆ? ಈಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಗೊತ್ತು, ಹಾಡ್ತಿದ್ರಿ, ಬರೀತೀರಿ, ಎವ್ರಿಥಿಂಗ್ ಓಕೆ. ಸೊ ಮ್ಯೂಸಿಕ್ ಬಿಟ್ಟು ಈ ಜಗತ್ತನ್ನ ಬಿಟ್ಟು ಇನ್ನೂ ನನಗೆ ಬೇರೆ ಜಗತ್ತು ಇದೆ ಅನ್ನೋದಾದ್ರೆ ಯಾವುದು? ನನಗೆ ಮೇನ್ ಆಗಿ ಆಕ್ಚುಲಿ ಸ್ಕೂಲಿಂದನೂ ಕೂಡ ಸ್ಕೇಟಿಂಗ್ ತುಂಬಾ ಇಷ್ಟ. ನಾನು ಆಕ್ಚುಲಿ ಡಿಸ್ಟ್ರಿಕ್ಟ್ ಲೆವೆಲ್ 2nd ಪ್ರೈಸ್ ಬಂದಿದ್ದೆ ಸ್ಕೇಟಿಂಗ್ ಅಲ್ಲಿ. ಸೊ ಇಂಟ್ರೆಸ್ಟ್ ಅಂತ ಬಂತು ಅಂದ್ರೆ ಅದು. ಇನ್ ಎವ್ರಿ ವೀಕೆಂಡ್ಸ್ ನಾವು ಫ್ರೆಂಡ್ಸ್ಗಳೆಲ್ಲ ಬ್ಯಾಡ್ಮಿಂಟನ್ ಆಡ್ತಿರ್ತೀವಿ. ಸ್ಪೋರ್ಟ್ಸ್ ಬಿಟ್ಟು ಬೇರೆ ಇನ್ನೇನು ಹೇಳ್ಬಹುದು ಅಂದ್ರೆ ಸ್ಪಿರಿಚುಯಾಲಿಟಿ ಇದೆ. ಸೊ ನಾನು ಭಜನ್ಸ್ ಅಂತ ಹೇಳಿದ್ನಲ್ಲ, ಅದು ಅಲ್ಲಿಂದ ಬಂತು. ಅಂದ್ರೆ ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲರೂ ದೇ ಆರ್ ಇಂಟು ಸತ್ಯಸಾಯಿ ಬಾಬಾ ಡಿವೋಟೀಸ್ ಆಕ್ಚುಲಿ. ಸೊ ಅಲ್ಲಿಂದ ಸ್ಪಿರಿಚುಯಾಲಿಟಿನೂ ಒಂದಷ್ಟಿದೆ. ಓಕೆ, ಸ್ಪಿರಿಚುಯಾಲಿಟಿ ಇರೋದು ಇಟ್ ಇಸ್ ವೆರಿ ರೇರ್, ಎಲ್ಲರಿಗೂ ಅದು ಬರಲ್ಲ. ಸೊ ನೀವು ಲೈಕ್ ಮೆಡಿಟೇಷನ್ಸ್ ಎಲ್ಲ ಮಾಡ್ತೀರಾ ಹಾಗಾದ್ರೆ? ಅಲ್ಲ, ಸ್ಪಿರಿಚುಯಾಲಿಟಿ ಅಂದ ತಕ್ಷಣ ನಾನು ಆ ಲೆವೆಲಿಗೆ ಋಷಿ ಮುನಿಗಳು ಮಾಡ್ಕೊಡ್ಬೇಡಿ. ನನ್ನ ಬೇಸಿಕ್ಲಿ ಏನಂದ್ರೆ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಆಗುವಂಥದ್ದು ಇವತ್ತಿನ ಜನರೇಷನ್ ಏನಿದೆ ಆ ಸ್ಪಿರಿಚುಯಾಲಿಟಿ ಬೇಸಿಕ್ಲಿ. ಸೊ ನಿಮ್ಗೆ ನಾನೇನು ದಿನ ಹಂಗೆ ಕೂತ್ಕೊಂಡು ಮೆಡಿಟೇಷನ್ ಅಂತ ಹಂಗೆ ಆ ಥರ ಅದು ಡಿವೋಷನಲ್ ಆಗೋಗ್ಬಿಡುತ್ತೆ ಒಂಥರ. ಹಂಗಿಲ್ಲ. ಸ್ಪಿರಿಚುಯಾಲಿಟಿ ಅಂದ್ರೆ ನಿಮಗೆ ಅರ್ಥ ಮಾಡ್ಕೊಬೇಕು ಬೇಸಿಕ್ಲಿ, ಲೈಕ್ ಅರೌಂಡ್ ಅಸ್ ಏನಾಗ್ತಿದೆ, ನಾವು ಅದರಿಂದ ಏನು ಇದು ಮಾಡ್ಕೊಬೋದು ಅಂತ ಸ್ಪಿರಿಚುಯಾಲಿಟಿ ಅಷ್ಟೇ. ಸರ್, ಈಗ ನೀವು ಮ್ಯೂಸಿಕ್ ಮಾಡೋದ್ರಿಂದ ಲೈಕ್ ನಾನು ತಿಳ್ಕೊಬೇಕು ಅಂದಾಗ ಲೈಕ್ ನಿಮಗೆ ಯಾವ ಒಂದು ಟೈಮಲ್ಲಿ ತುಂಬ ನೀವು ಒಳ್ಳೆ ಮ್ಯೂಸಿಕ್ ಕಂಪೋಸ್ ಮಾಡೋದು, ಮೇ ಬಿ ತುಂಬ ಬೇಜಾರಾದಾಗ ಏನಾದರೂ ಮ್ಯೂಸಿಕ್ ಕಂಪೋಸ್ ಮಾಡ್ತೀರಾ, ತುಂಬ ಖುಷಿಯಲ್ಲಿದ್ದಾಗ ಕಂಪೋಸ್ ಮಾಡ್ತೀರಾ? ಯಾವ ಒಂದು ಟೈಮ್ ನಿಮಗೆ ಅಟ್ರಾಕ್ಟ್ ಮಾಡುತ್ತೆ ಮ್ಯೂಸಿಕ್ ಮಾಡೋದಕ್ಕೆ? ಇದಕ್ಕೆ ತುಂಬ ಒಳ್ಳೆ ಆನ್ಸರ್ ಇದೆ ನನ್ನ ಹತ್ರ. ಹೇಳಿ. ಸೊ ಏನಪ್ಪಾ ಅಂದ್ರೆ, ಇವಾಗ ಡೈರೆಕ್ಟರ್ ಫೋನ್ ಮಾಡ್ತಾರೆ ಅನ್ಕೊಳ್ಳಿ, ಸಾಂಗ್ ರಿಲೀಸ್ ಇದೆ ಇನ್ನೊಂದು ವಾರದಲ್ಲಿ, ಕೊಡ್ಲೇಬೇಕು ಅಂತ. ಅದಕ್ಕೆ ನಾವು ಈ ಮೂಡಲ್ಲಿ ಇಲ್ಲ, ನಾನು ಇವಾಗ ಪ್ಲೀಸ್ ಇವಾಗ ಆಗಲ್ಲ ಅಂದ್ರೆ 100% ವರ್ಕ್ ಆಗಲ್ಲ. ನಮ್ಗೆ ಏನಾಗ್ಬಿಟ್ಟಿದೆ ಇವಾಗ ಅಂದ್ರೆ ಅದೊಂದು ಸಪ್ರೇಟ್ ಚೇಂಬರ್ ಇದೆ. ಆ ಚೇಂಬರ್ಗೆ ಕಂಪೋಸ್ ಮಾಡಕ್ ಮಾತ್ರ ಹೋಗ್ತೀವಿ. ಆ ಚೇಂಬರ್ ಅಂದ್ರೆ ನನ್ನ ತಲೆ ಒಳಗಿರೋ ಚೇಂಬರ್ ನಾನು ಹೇಳ್ತಾ ಇರೋದು. ಸೊ ಆ ಒಂದು ಏನ್ ಹೇಳ್ತೀರಾ, ಒಂದು ಚೇಂಬರ್ನ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳು ಹಿಂಗೆ ಮಾಡಿರ್ತೀವಿ ನಾವು. 100% ಇದೆ ಮಾಡೋದು ನಾವು. ಆ ಚೇಂಬರ್ ಒಳಗೆ ಹೋದಾಗ ನಾವು ನಮ್ಗೆ ಎಲ್ಲದನ್ನು ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ನೋ ಫೀಲಿಂಗ್ಸ್, ನಥಿಂಗ್, ಏನು ಇಲ್ಲ, ಓನ್ಲಿ ಸಬ್ಜೆಕ್ಟ್. ಅದೇನ್ ನಾವು ಕಂಪೋಸ್ ಮಾಡ್ಬೇಕು ಅದನ್ನ ಮಾತ್ರ ತಲೆ ಇಟ್ಕೊಂಡು ಕಂಪೋಸ್ ಮಾಡಿ ಮುಗ್ಸೋದು. ಇಲ್ಲ ಅಂದ್ರೆ ಕೆಲಸ ಆಗಲ್ಲ. ಡೈರೆಕ್ಟರು ಇಲ್ಲ ನಂಗೆ ಪ್ರಾಜೆಕ್ಟ್ ಇವಾಗ ಬೇಕೇ ಬೇಕು ಅಂದಾಗ ಸುಳ್ಳು ಹೇಳಿರೋದುಂಟಾ? ಬೇಕೇ ಬೇಕು ಅಂದಾಗ ನಾನು ಸುಳ್ಳು ಹೇಳಿದ್ರೆ ನಾನು ಇಂಡಸ್ಟ್ರಿಯಲ್ಲಿ ಇರಲ್ಲ. ಹಂಗೆ ಹೇಳ್ತಲ್ಲ ನಾನು. ಇವಾಗ ಮೇ ಬಿ ನೀವೇನೋ ಬೇರೆ ಶೆಡ್ಯೂಲ್ ಅಲ್ಲಿ ಬಿಸಿ ಆಗೋಗ್ಬಿಟ್ಟಿದ್ರಿ, ಆ ಟೈಮ್ ಮ್ಯೂಸಿಕ್ ನ ಮಾಡ್ಕೊಡಕ್ ಆಗಿದ್ದಿಲ್ಲ. ಆ ಟೈಮಲ್ಲಿ ಡೈರೆಕ್ಟರ್ ಕಾಲ್ ಮಾಡಿದಾಗ ಏನ್ ಹೇಳೋದು, ಆ ಸಿಚುಯೇಷನ್ ತಕ್ಕಂಗೆ ಸುಳ್ಳು ಹೇಳಿಲ್ಲ. ಸುಳ್ಳು ಅಂತ ಆಬ್ವಿಯಸ್ಲಿ ಪ್ರತಿಯೊಬ್ಬ ಮನುಷ್ಯ ಹೇಳ್ತಾರೆ. ಬಟ್ ಏನಂದ್ರೆ ರಿಲೀಸ್ ಡೇಟ್ ನನಗೆ ಗೊತ್ತಿದ್ದು ಸುಳ್ಳು ಹೇಳಿದ್ಯಾ ಅಂದ್ರೆ ಖಂಡಿತ ಇಲ್ಲ. ರಿಲೀಸ್ ಡೇಟ್ ಗೊತ್ತಿದ್ದು ಸುಳ್ಳು ಹೇಳಿದ್ರೆ 100% ಅದು ನಾನು ಇಂಡಸ್ಟ್ರಿಯಲ್ಲಿ ಇರಲ್ಲ. ಅವಾಗ ಹಂಗೆಲ್ಲ ಮಾಡಿರಲ್ಲ. ಏನಂದ್ರೆ ಇವಾಗ ಎಲ್ಲಪ್ಪ ಮನೆ ಹತ್ರ ಇದ್ದೀರಾ, ಇವಾಗ ಸ್ಟುಡಿಯೋ ಹತ್ರ ಇದ್ದೀರಾ, ಅವಾಗ ಆಬ್ವಿಯಸ್ಲಿ ಎಲ್ಲರೂ ಸುಳ್ಳು ಹೇಳಲೇಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ಕೆಲವು ಸತಿ ನಾವೆಲ್ಲ ಫ್ಯಾಮಿಲಿ ಜೊತೆಗೆ ಇರ್ತೀವಿ, ಇಲ್ಲ ಫ್ರೆಂಡ್ಸ್ ಜೊತೆ ಇರ್ತೀವಿ. ಸಡನ್ ಆಗಿ 10 ನಿಮಿಷದಲ್ಲಿ ಬಂದ್ಬಿಡಿ ಅಂದ್ರೆ ಯಾರಿಗೂ ಆಗಲ್ಲ. 100% 10 ನಿಮಿಷದಲ್ಲಿ ಫೈಲ್ ಕಳಿಸ್ಬಿಡಿ ಅಂದ್ರೆ ಕೆಲವು ಸತಿ ಆಗಲ್ಲ. ಸೊ ಇದು ಇರುತ್ತೆ ಮಿಕ್ಸ್. ಬಟ್ ಏನಪ್ಪಾ ಅಂದ್ರೆ ಅದೇ ಡೆಡ್ ಲೈನ್ ನಮ್ದು ಏನಿರುತ್ತೆ ಅದನ್ನಂತೂ ಯಾವತ್ತೂ ಮೀರಿಲ್ಲ ಅಷ್ಟೇ. ಅದು ಇರ್ಬೇಕು, ಆ ಡೆಡಿಕೇಶನ್ ಇರಬೇಕು ಅಂಡ್ ಟೈಮ್ ನ ಕೀಪ್ ಅಪ್ ಮಾಡುವಂತ ಒಂದು ಕೆಪಬಿಲಿಟಿ ಇರಬೇಕು. ಅಂಡ್ ನೀವು ಬಿಸಿ ಶೆಡ್ಯೂಲ್ ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್? ಏನೆಲ್ಲ ಬೇರೆದೆಲ್ಲ ಬಿಟ್ಬಿಟ್ಟು ಇದನ್ನ ಮಾಡ್ಬೇಕಷ್ಟೇ. ಇನ್ನೇನ್ ನಾವ್ ಇವಾಗ ಒಪ್ಕೊಂಡಿದೀವಿ, ಏನೇ ಆಗ್ಲಿ ಒಪ್ಕೊಂಡಿದೀವಿ, ನಮ್ಮ ನಂಬಿಕೆ ಮೇಲೆ ಏನೋ ಒಂದು ನಮ್ಗೆ ಹುಡ್ಕೊಂಡ್ ಬಂದಿದ್ದಾರೆ ಅಂದಾಗ ನಾವ್ ಅದಕ್ಕೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಅದು ನಮ್ಮನ್ನ ಬೆಲೆ ಕೊಡಲ್ಲ. ನಮ್ಮನ್ನ ಅಷ್ಟೇ, ಸಿಂಪಲ್ ಲಾಜಿಕ್ ಅಷ್ಟೇ. ಒಂದ್ಸತಿ ನಾವ್ ಮಾಡ್ಕೊಟ್ಟಾಗ ಆಬ್ವಿಯಸ್ಲಿ ಅದು ಒಳ್ಳೆ ರೀಚ್ ಆಯ್ತು, ಅಥವಾ ನಮ್ ಡೆಡಿಕೇಶನ್ ನೋಡಿ ನಾವು ಟೈಮ್ ಕೀಪ್ ಅಪ್ ಎಲ್ಲ ಮಾಡಿದಾಗ ಆಬ್ವಿಯಸ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಬರೋಂಥದ್ದು ಅಷ್ಟೇ. ವೆರಿ ಸಿಂಪಲ್. ಅಷ್ಟೇ ಸಿಂಪಲ್.
Simple. ವೆರಿ ನೈಸ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. Thank you. ಈಗ ಕಂಗ್ರಾಚುಲೇಷನ್ಸ್ ಬ್ರದರ್, ಹಾಡ್ ರಿಲೀಸ್ ಆಗಿದೆ ಸೀರಿಯಲ್ ಹೌದು. ಅಂತ. ಸೊ ಆ ಹಾಡಿಗೆ ಒಳ್ಳೆ ಸಕ್ಸಸ್ ಸಿಗ್ಲಿ. Thank ಅಂಡ್ you, ಆಲ್ಸೋ thank you, ನಿಮ್ಮ thank you. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೂ ಸಹ ನಮ್ಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. Thank you. ಮತ್ತೆ ಇನ್ನೊಂದು ಸಕ್ಸಸ್ ಮೀಟಲ್ಲಿ ಸಿಗೋಣ. 100% ಥ್ಯಾಂಕ್ ಯು. ಎಲ್ಲರಿಗೂ ಆ್ಯಕ್ಚುಲಿ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಟೀಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮುಂದಿನ ತಿಂಗಳು ವಿ ಆರ್ ಕಮಿಂಗ್. ಸೊ ಯಾವಾಗ ಡೇಟ್ ಅನ್ನೋದು ಈ ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ. ಮುಂದಿನ ತಿಂಗಳಲ್ಲಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಹೋಸ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದೇ ರೀತಿ ಇನ್ನೊಂದು ಸಕ್ಸಸ್ ಮೀಟಲ್ಲಿ ನೀವು ಹೇಳ್ದಾಗೆ ಖಂಡಿತ ಸಿಗೋಣ. ಥ್ಯಾಂಕ್ ಥ್ಯಾಂಕ್ ಯು. ಯು.